ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂಬರೀಶ್ ಸರ್ ಮತ್ತೆ ನೀವು ನೀವೆಲ್ಲ ಒಂಥರ ಎಣ್ಣೆ ಫ್ರೆಂಡ್ಸು, ನೀವಿಬ್ಬರು ಒಡನಾಟ. ಅವರಿದ್ದಲ್ಲಿ ನಗು ಮಸ್ತಿ. ಅಂಬರೀಷು ಕಲಾವಿದ, ಬೆಸ್ಟ್ ನಂಬರ್ 1 ಕಲಾವಿದ ಅಂತ ನಾನು ಹೇಳಲ್ಲ. ನಂತರನೇ ಅದೃಷ್ಟವಂತ ಕಲಾವಿದ ಪಾತ್ರ ಮಾಡೋದ್ರಲ್ಲಿ. ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿ ಮಾಡಿದ್ರ ಅದಿಲ್ವೇ, ಬಟ್ ಜನ ಮೆಚ್ಚಿದ್ರೆ ಡೆಫಿನೆಟಾಗಿ ಮೆಚ್ಚಿದ್ರು. ಅಂದರೆ ಮನುಷ್ಯನಾಗಿ ಜನ ಮೆಚ್ಚಿಬಿಟ್ರು. ಅವನ ಮನುಷ್ಯನ ಅಂತರಂಗ ಬಹಿರಂಗದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿರ್ತಿರ್ಲಿಲ್ಲ. ಅವನು ಸಿಗರೇಟ್ ಸತಿ ಜನಕ್ಕೆ ಗೊತ್ತಾಗ್ತಿತ್ತು, ಗುಂಡು ಹಾಕೋದು ಜನಕ್ಕೆ ಗೊತ್ತಾಗ್ತಾ ಇತ್ತು, ಅವ್ರ ಹೆಣ್ಮಕ್ಳಿಗೆ ಲವ್ ಯು ಮಾಡೋದು ಕೂಡ ಅವ್ನ ಜನಕ್ಕೆ ಗೊತ್ತಿರೋದು, ಅದು ಹೇಳ್ಕೊಂಡು ಬಿಡೋನು. ಅವ್ರ ಆ್ಯಕ್ಟಿಂಗ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡೋನು. ಬೆಂತಟ್ಟಿ ಅವ್ನು 2 ಸತಿ 3 ಸತಿ ಏನಾದರೂ ಮಾಡಪ್ಪ ಸರಿ ಹೋಗಲಿಲ್ಲ ಸರಿ ಹೋಗಿ ಅವ್ರು ಯಾರ ಕೈಲ ಮಾಡಿಸ್ಕೊಳ್ಳಪ್ಪ, ಏನು ಬೇಕಾದ್ರೂ ಬದಲಾವಣೆ ಕೊಡ್ತಾರೆ. ನಾನು ಮಾಡೋದೇ ಇಷ್ಟು, ಇವಾಗ ತಗೊಂಡ್ರು ಅಷ್ಟೇ, ಸಾಯಂಕಾಲ ತಗೊಂಡ್ರು ಅಷ್ಟೇ ತಗೋ ನನ್ನ ಕತೆ, ಒಳ್ಳೆ ಕತೆ ಆಯ್ತು, ಅದೇ ನಾನೇನು ಆಕ್ಟ್ರ ಹೋಗೋ ಅಂತಲೇ ಬೈದ್ಬಿಡು. ಅಂದರೆ ಆ ಫ್ರ್ಯಾಂಕ್ನೆಸ್ ಇತ್ತು ಅವನಿಗೆ. ಅದೆಲ್ಲಕ್ಕಿಂತ ದಾನಶೂರ, ಯಾರಿಗೂ ಗೊತ್ತಾಗದೇ ಇರೋ ಸುಮಾರು ಜನಕ್ಕೆ ಆತ ತಾನು ದುಡಿದಿದ್ದ ದುಡ್ಡು ತನ್ನ ಚಟಾಚಪ್ಪಲುಗಳಿಗೆ ಅಲ್ಲದೆ ಈ ಥರದ್ದಕ್ಕೆ ಅವನು ಇನ್ನೊಂದು ಭಾಗ ಭಾಳ ಗುಣಾತ್ಮಕವಾದ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅಂಥದ್ದು ನಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ. ನಾವ್ಯಾರನ್ನ ಇದ್ದ ತಕ್ಷಣನೇ ಡೈರೆಕ್ಟ್ರಿಗೆ ನೋಡ ದೊಡ್ಡಣ್ಣ ಇದ್ದಾನೆ, ಉಮಾಶ್ರೀ ಇವರೆಲ್ಲ ಇದ್ದಾರೆ, ಬೇಕಾದ ಅಷ್ಟು ಬರ್ಕೊಳ್ಳಿ, ಜಾಸ್ತಿ ಡೈಲಾಗ್ಸ್ಗಳು ಅವ್ರಿಗೆ, ನಮಗೆಲ್ಲ ಕಡಿಮೆ ಮಾಡೋ ಒಂದು ಫೈಟಿಂಗ್ ಇಡಿ, ಒಂದು ಡ್ಯಾನ್ಸ್ ಇಡಿ, ನಾವು ಮಾಡ್ಕೊಂಡು ಹೋಗ್ತೀವಿ, ನಮಗೆಲ್ಲ ಮಾತು ಬಿಟ್ಕೊಂಡೆಲ್ಲ ಮಾಡಬೇಡಿ ಅನ್ನೋತ್ತಲ್ಲೇ ಹೇಳ್ಬೋದು. ಆಮೇಲೆ ಅವ್ರು ಓಪನ್ ಆಗಿ ಬರೋದು ನಾನು 9:10 ಗಂಟೆ ನಮಗೆಲ್ಲ ಬೈದು ಬಿಡೋನು. ಯೂಶ್ವಲಿ ಸಿನಿಮಾದಲ್ಲಿ ಹೆಂಗೆ ರಾಜ್ಕುಮಾರ್ ಇಸ್ ಡಿಫ್ರೆಂಟ್, ವಿಷ್ಣುವರ್ಧನ್ ಇಸ್ ಡಿಫ್ರೆಂಟ್. ಬೆಳಗ್ಗೆ ಹೋದ ತಕ್ಷಣ ಶೆಟ್ಗೆ ಹೋಗ್ಬೇಕು, ನಮಸ್ಕಾರ ಹಾಕ್ಬೇಕು, ಡಿಸಿಪ್ಲಿನ್ ಏನು ಸಿಗರೇಟ್ ಸೇದ್ಕೊಂಡು ಅಲ್ಲಿಂದ ಕೂಗ್ಕೊಂಡು ಬರೋದು, ಜೋರು ವಾಲ್ಯೂಮ್. ಅವ್ರಿಗೆ ಪಿಸ್ಮಾತು ಅನ್ನೋದೇ ಗೊತ್ತಿಲ್ಲ, ವಾಯ್ಸ್ ಜೋರು. ಅವ್ನು ಅಲ್ಲೇ ಸ್ಪೀಟ್ ಆಡೋದು ಸ್ಟೆಟ್ಟಲ್ಲೇ. ಎಲ್ಲ ನಮಗೇನೆ ಹೇಳೋಣ, ನಾಳೆ ಬೆಳಗ್ಗೆ ಬೇಗ ಬಂದರೆ ಓದ್ಬಿಡ್ತೀನಿ ನಿನಗೆ, ನೀನು ಬಂದಿ ಅಂತ ನಮಗೆಲ್ಲ ಬೈತಾರಲ್ಲಿ, ನೀನು ಲೇಟಮ್ಮ ನಾನು ಲೇಟಮ್ಮ. ಶೂಟಿಂಗ್ ಹೇಳ್ಕೊಡ್ತಿದ್ರು. ಇಲ್ಲಿ ಕಾರ್ ಹಾಕೊಂಡು ನಾನು ಬರ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ, ನೀನು ಹೋಗ್ಬೇಡ ಅಂತ ಹೇಳ್ಬೋದು. ಇಲ್ಲ ರೂಮಿಗೆ ಕರ್ಸ್ಕೊಂಬಿಡೋರು ಕಾರ್ ಕೊಟ್ಬಿಟ್ಟು. ಅಲ್ಲ ಅವ್ನು ಸ್ನಾನ ಮಾಡಿ ಊಟ ಮಾಡಿ ತಿಂಡಿ ತಿನ್ನೋದಾಗ ಅಲ್ಲ ಹೋಗಂಗೆ ಇಲ್ವಲ್ಲ, 11 ಗಂಟೆಗೆ ಜೊತೆಯಲ್ಲಿ ಹೋಗೋದು. ಹೋಗ್ತಿದ್ದಂಗೆ ಇನ್ನೇನೋ ರೇಗ್ ಬಿಡೋದು ಅಲ್ಲಿ ಯಾರ ಮೇಲೆ, ಯಾಕೆಂದ್ರೆ ಅವ್ನು ಬೈಬಾರ್ದು ಯಾರು. ಆ ಥರ ಟ್ರಿಕ್ಸ್ ಎಲ್ಲ ಬಟ್ ಕೆಲಸ ಅಯ್ಯೋ ತಪ್ಪಿಸ್ಕೊಂತಿದ್ದು. ಸಾಯಂಕಾಲ 7 ಗಂಟೆಯಿಂದಲ್ಲ ಅವ್ನು ಯಾಮಾರ್ಸ್ ಹೊಡೋಗ್ಬಿಡ್ಬೇಕು, ಇಲ್ದಿದ್ರೆ ಕಾರ್ಗೆ ಹಾಕೊಂಡು ಹೋಗ್ಬಿಡೋನು. ಅಂದರೆ ಕಾರ್ಗೆ ಅಂದರೆ ಅವನಿಗೆ ಜನ ಇರಬೇಕು, ಯಾರು ಇವ್ರು ಅಂತಲ್ಲ, ಅದರೊಳಗೂ ಪಾತ್ರ ಮಾಡೋರು ಮಾತಾಡೋರು ಇಂಥವ್ರು ಬೇಕೇ ಬೇಕು. ಏಯ್ ಎಲ್ಲಿ ಹೋಗ್ತಾ ಇದೆಯಾ, ಡೈರೆಕ್ಟ್ರಿಗೆ ನೋಡೋಣ, ಅವ್ನೇನ ಸೀನ್ ಇದೆಯಾ, ಸ್ವಲ್ಪ ಕಟ್ ಮಾಡ್ಬಿಡ, ನಾಳೆ ಮಾಡ್ಕೊ, ಅದು ಕಳ್ಸೋವನ್ನ ಅವನು. ಹಿಂಗೆ ಎಳ್ಕೊಂಡು ಕಾರ್ಗೆ ಹಾಕ್ಕೊಂಡು ಅವ್ರ ರೂಮ್ ಯಾವಾಗಲೂ 10, 15, 20 ಜನ, ಒಂದು ಸ್ಪೀಟ್ ಗ್ಯಾಂಗ್, ಒಂದು ಡ್ರಿಂಕ್ಸು, ಒಂದು ಮಾಂಸದ್ದು ಕೂತಾಯ್ತು. ಆಮೇಲೆ ಬಾಗಿಲು ಹಾಕ್ಸ್ಬಿಡೋನು ಹೋಗ್ಬಾರ್ದು ಅಂತ ಚಕ್ಕರ್ ಹಾಕಿ, ರಿಸರ್ಸು ಅಲ್ಲೇ ಮಾಡ್ಕೋಬೇಕು, ಅವನ ಒಳಗಡೆನೆ ಟ್ಯಾಕ್ಸ್ಗೂ ಅಲ್ಲೇ ಹೋಗ್ಬೇಕು, ಬೋಲ್ಟ್ ಹತ್ರ ಅವನಿಗೆ ಖುಷಿ ಆಗೋವರೆಗೂ ಆಟ ಆಡಬೇಕು. ಆಮೇಲೆ ಮಾಂಸ ಗಿಂಸ ಅವ್ನು ಚೆನ್ನಾಗಿ ತಿಂತಿದ್ದ ಮನುಷ್ಯ. ನಮ್ಮ ಕತೆ ಹೇಳಮ್ಮ ಆಗ್ತಿರ್ಲಿಲ್ಲ, ಗೊತ್ತಿಲ್ರಿ ತೆಗ್ದು ಅವನ ಕೈಯಲ್ಲಿ ಅವನೇ ಹಾಕ್ಬಿಡೋನು, ಅದನ್ನು ಯಾಮಾರ್ಸಿನ ಯಾರಿಗೂ ಹಾಕ್ಬೇಕು ನಾವು, ಹೀಗೆಲ್ಲ ಮಾಡ್ತಿದ್ದೆ. ಅದರೊಳಗಡೆ ಸಿಟ್ಟು ಬರ್ತಿರ್ಲಿಲ್ಲ ನಮಗೆ, ನಗು ಪ್ರೀತಿ, ಅಪಾರವಾದ ಪ್ರೀತಿ, ಯಾವುದು ಕೆಡಿಸ್ಬೇಕು. ಅದು ಎಂತೆಂಥದ್ದು ಹೋಟ್ಲಿಂದ ಮುಗ್ ತರಿಸ್ಕೊಂಡು ಅಲ್ಲಿಂದ ಕೀಮಾ ತೊಗೊಂಬ, ಅಲ್ಲಿಂದ ನಾನ್ ವೆಜ್ ತೊಗೊಂಬ, ಇಲ್ಲಿಂದ ದೋಸೆ ತೊಗೊಂಬ, ಇಲ್ಲಿಂದ ತುಪ್ಪ ತೊಗೊಂಬ ಅಂತ ಅವರು ಅಡುಗೆ ಮನೆ ಥರನೆಲ್ಲ ಜೋಡಿಸ್ಬಿಟ್ರು. ಯಾರು ಯಾವಾಗ ಬೇಕಾದ್ರೂ ತಿನ್ಕೋಬೋದು. ಸಿನಿಮಾ ಆ್ಯಕ್ಟಿಂಗ್ ಮಾಡೋದಕ್ಕೆ ಕಾನ್ಸಂಟ್ರೇಟೇ ಮಾಡ್ತಿರ್ಲಿಲ್ಲ ಅವರು, ಇವಕ್ಕೆ ಕಾನ್ಸಂಟ್ರೇಷನ್ ಜಾಸ್ತಿ ಬಂದಾಗ. ಬಟ್ ಜ್ಞಾಪಕ ಶಕ್ತಿ, ಅಬಂಡೆಂಟ್ ಜ್ಞಾಪಕ ಶಕ್ತಿ. ಒಂದು ಸುಮಾರು ನನಗೆ 700ನಿಂದ 800 ಫೋನ್ ನಂಬರ್ ಬಾಯಿನಲ್ಲಿತ್ತವ್ರು, ತೆಗೆದು ನೋಡೋದು ಇದೆಲ್ಲ ಇಲ್ಲವೇ ಇಲ್ಲ. ನಂಬರ್ ಹೇಳ್ಬಿಡು, ಚಂದ್ರದಾ ಮಾಡು, ಟಗ 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 ಅವ್ರಿಗೆ ಬೇಕು ಒಂದು 700-800 ಫೋನ್ಗಳು ತಲೆ ಒಳಗೆ ಇಟ್ಕೊಂಡು. ಅವ್ರು ಎಷ್ಟರ ಮಟ್ಟಿಗೆ ಮನುಷ್ಯ ಒಳ್ಳೆಯವನು ಕೇಳ್ತೀನಿ. ನಾನು MLA ಆದಾಗ ಫಸ್ಟ್ MLA ಟಿಕೆಟ್ ನಾನು ಬೇಡ ಗಿಡ ಅಂತಂದಾಗ ಅವನು ಬಂದು ಬೈದವರೊಬ್ಬ, ಬುದ್ಧಿ ಇದು ಎಷ್ಟು ಜನ ಟಿಕೆಟ್ಗೋಸ್ಕರ ಒದ್ದಾಡ್ತಾ ಇದ್ದಾರೆ. ರಾಮಕೃಷ್ಣ ಹೆಗ್ಡೆ ಅವ್ರು ಏನೋ ನಿನ್ನ ಮನಸ್ಸು ಮಾಡಿದ್ದಾರೆ, ಇವ್ರಿಗೂ ಕೊಟ್ಟಿಲ್ಲ, ಅನಂತನಾಗು ಶಂಕರ್ನಾಗು, ಮುಚ್ಕೊಂಡು ಹೋಗು. ಅವ್ರದ್ದೇ ಶೂಟಿಂಗ್ ಇತ್ತು, ಮುಚ್ಕೊಂಡು ಹೋಗು ಅಲ್ಲಪ್ಪ ಡೈರೆಕ್ಟ್ರ್ ನಾನು ಹೇಳ್ತೀನಿ ಹೋಗಿ ನಾನೇ ಇರೋ. ಒಂದು ಕೆಲಸ ಮಾಡು, ಅವ್ರು ಡೈರೆಕ್ಟ್ ಒದ್ದಾಡ್ತಾ ಇದ್ದಿಲ್ಲ, ಸರಿ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡು, ನೀನು ಬೆಳಗ್ಗೆ ಹೊತ್ತು ಕ್ಯಾನ್ವಾಸ್ಗೆ ಹೋಗು, ರಾತ್ರಿ ಫ್ಲೈಟ್ ಹಿಡ್ಕೊಂಡು ಬಾ ಬೆಂಗಳೂರಿಂದ, ರಾತ್ರಿ ಎಲ್ಲ ಶೂಟಿಂಗ್ ಮಾಡೋಣ, ಡೇಟ್ ಕೊಡ್ತೀನಿ ನಾನು, ನೀನು ಬೆಳಗ್ಗೆ ತಿರ್ಗೋ ಹೋಗಿ ಕ್ಯಾನ್ವಾಸ್ಗೆ. ಹಾಗೆ ಮದ್ರಾಸ್ಗೆ ಇಲ್ಲಿಗೆ ರಾತ್ರಿ ಮದ್ರಾಸು, ಬೆಳಗ್ಗೆ ಗೌರಿಬಿದನೂರು, ರಾತ್ರಿ ಮದ್ರಾಸು, ಹಿಂಗೆ 7-8 ಜನ ಸೀತಾರಾಮ್ ಅವರಿದ್ದು.
ಹಾಗೆ ಮಾಡಿ 15,000 ರೂಪಾಯಿ ಕ್ಯಾಶ್ ನನ್ನ ಕೈ ಕೊಟ್ಟು ಆ ಕಾಲದಲ್ಲಿ 15,000 ದೊಡ್ಡದು ಅಮೌಂಟ್ ಕೊಟ್ಟು 8 ಚುನಾವಣೆ ಆಗತಕ್ಕ ಹಿಂಗೆ ಮಾಡು ಅಂತೇಳಿ ಗೆದ್ದ ಮೇಲೆ ಅಲ್ಲೇ ಸನ್ಮಾನ ಅವನೇ ಫಸ್ಟ್ ಮಾಡಿದ್ದು. ಸೂಪರ್ ಹೆಂಗೆ ಚಿಕ್ಕ ವಯಸ್ಸು ಮಾಡುವಲ್ಲ ಒಳ್ಳೆ ಕೆಲಸ ಅದೆಲ್ಲ ಆಗಿ ಒಂದು 6-7 ತಿಂಗಳ ಹೊತ್ತಿಗೆ ಮುಂದೆ ಯಾವುದೋ ಪಿಕ್ಚರ್ ಸಿಕ್ಕಿದಾಗ ಏನು ಹೆಂಗೆ ಎಲ್ಲ ಇದೆ ಸರ್ ಕೆಲಸ ಮಾಡೋಕ್ಕಾಗ್ತದೆ ಯಾಕೆ ಅಂತ ಅಂದರು. ಯಾಕಪ್ಪ ಅಂತಂದರು, ಹಿಂಗೆ ಒಂದು 26 ಶಾಲೆಗಳು ಗುಡಿಸ್ನಲ್ಲಿದ್ದಾವೆ, ಕಟ್ಸೋದಕ್ಕೆ ದುಡ್ಡು ಕೇಳಿದ್ರೆ ಸರ್ಕಾರದಲ್ಲಿ 2 ಸ್ಕೂಲಿಗೆ ಕೊಡ್ತೀನಿ 3 ಸ್ಕೂಲಿಗೆ ಕೊಡ್ತೀನಿ ಅಂತಾರೆ, ಏನು MLA ಮಾಡೋದು ನಾನು ಅದು ಮುಟ್ಟಿಸ್ಬೇಕು ಅಂತಂದರು. ಎಷ್ಟಾಗುತ್ತೆ ಲೆಕ್ಕ ಹಾಕೋ ಅಂತ ಅಂದರು. ಲೆಕ್ಕ ಹಾಕ್ಕೊಂಡೆ ಕನಿಷ್ಠ ಏನಿಲ್ಲ ಅಂದರೆ ಒಂದು 7-8 ಲಕ್ಷ ರೂಪಾಯಿ ಬೇಕಾಗುತ್ತೆ. ಆವತ್ತಿನ ಕಾಲಕ್ಕೆ 20,000 25,000ಕ್ಕೆಲ್ಲ ಒಂದು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಸ್ಕೂಲ್ನ ಮಾಡ್ಕೊಳ್ಳೋಂಥದ್ದು. ಮಾಡ್ಬೋದು ಅಂತ ಒಂದು ಕೆಲಸ ಮಾಡ್ಯಾ ನೀನು, ಸ್ಟಾರ್ ನೈಟ್ ಮಾಡ್ಯಾ, ದುಡ್ಡು ಕಲೆಕ್ಟ್ ಮಾಡಿ ನೀರೇ ಕಟ್ಸಯ್ಯ, ಒಬ್ಬ MLA ಮಾಡಲಿ ಸಾಧನೆ ಆಗಲಿ. ಆ ಹುಚ್ಚದ ನಾನು ಶುರು ಮಾಡ್ಕೊಂಡು ಸ್ಟಾರ್ ನೈಟ್ ಅಂತ ಮಾಡಿ ಅವಾಗ ಮುಖ್ಯಮಂತ್ರಿ ನಾಟಕ ಭಾಳ ಪಾಪ್ಯುಲರ್ ಇತ್ತು. ಆಮೇಲೆ ನಾಟಕ ಹಾಕ್ಕೊಂಡು ಒಂದಷ್ಟು ಕಲೆಕ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅವ್ರು ಹೇಳಿದ್ರು ಸ್ಟಾರ್ ನೈಟ್ ನಾನು ಮಾಡ್ತೀನಪ್ಪ, ನೀನೇ ಬರಬೇಕಲ್ಲ. ನಾನು ಏನು ಹೇಳ್ತಾ ಇರೋದು ಇವಾಗ ನಿನಗೋಸ್ಕರ ಹೇಳ್ತೀನಿ, ಮಾಡು, ನಾನು ಅರೇಂಜ್ ಮಾಡ್ಕೊಡ್ತೀನಿ ಎಲ್ಲ, ತಲೆ ಕೆಡಿಸ್ಕೊಬೇಡ, ಟಿಕೆಟ್ ಕಡಿಮೆ ಇಡು, ಬೇರೆ ಈ ನಾಟಕಕ್ಕೆ ಜಾಸ್ತಿ ಇಟ್ಕೋ ಅಂತ ಹೇಳಿದ್ರು. ಆವಾಗ ನಾನು ನಾಟಕಕ್ಕೆ 1,000 ರೂಪಾಯಿ ಟಿಕೆಟ್ ಚೌಡಯ್ಯದಲ್ಲಿ ಮಾಡಿ ಆ ಟಿಕೆಟ್ ಮಾರಿ ಆಮೇಲೆ ಸ್ಟಾರ್ ನೈಟ್ ಮಾಡಿ, ಸ್ಟಾರ್ ನೈಟ್ಗೆ ಒಂದು 7-8 ಸಾವಿರ ಜನ ಸೇರಿದ್ರು. 10 ರೂಪಾಯಿ 15 ರೂಪಾಯಿ ಟಿಕೆಟ್ ಅಷ್ಟೇನೇ. ಆದರೆ ಕರ್ಕೊಂಬಂದಿದ್ದು ಎಷ್ಟು ಜನ ಗೊತ್ತಾ, 25 ಜನ 5-6 ಜನ ಹೀರೋಯಿನ್ಗಳೆಲ್ಲ ತಮಿಳ್ನಾಡಿನ ಅಂಬಿಕಾ, ಮಹಾಲಕ್ಷ್ಮಿ, ಗೀತಾ ಇಂಥವ್ರನ್ನೆಲ್ಲ ಕರ್ಕೊಂಡು ಹೀರೋಗಳಿಗೆಲ್ಲ ಬೈದು ಕರೆಸ್ಕೊಂಡು ವಿಷ್ಣುವರ್ಧನ್ ಕರೆಸ್ಕೊಂಡು ಗೌರಿಬಿದನೂರಿಗೆ ಬಂದು ಆ ಕಾಲದಲ್ಲಿ 7.5-8 ಲಕ್ಷ ರೂಪಾಯಿ ಕಲೆಕ್ಷನ್ ಆಯಿತು. 10 ಪೈಸೆ ಅವ್ರು ತೊಗೊಂಡ್ಲಿ, ಎಲ್ಲ ಕಾರು ಅವರೇ ಮಾಡ್ಕೊಂಡು ಊಟನೂ ಅವರೇ ಅರೇಂಜ್ ಮಾಡ್ಕೊಂಡು ನನಗೆ ಬಂದು ಅಟೆಂಡ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿ ಆಯಿತಾ ಖುಷಿಯಾಗಿ ತಗೊಂಡು ಕಟ್ಬಿಡು. ಒಂದೇ ದಿವಸ ಕಟ್ಟಿಸಿ ಇನಾಗ್ರೇಷನ್.